ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾನೊಂದು ಆಲೂಗಡ್ಡೆ ಸಾಗು ಯಾವುದೇ ಮಸಾಲ ಇಲ್ಲದಂತಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಿಂಪಲ್ಲಾಗಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಜಾಸ್ತಿನೂ ಮಾಡ್ತಿಲ್ಲ, ಸ್ವಲ್ಪನೇ ಮಾಡ್ಕೊಳ್ತಿರೋದು ನಾನು. ಒಂದು ಮೀಡಿಯಮ್ ಸೈಜು 3 ಆಲೂಗಡ್ಡೆ ತಗೊಂಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಫುಲ್ ಬೇಯಬೇಕು. ಅರ್ಧಂಬರ್ಧ ಬೆಂದರೂ ಕೂಡ ಆಗೋದಿಲ್ಲ, ಯಾಕೆಂದರೆ ತುಂಬ ಜನ ಆಲೂಗಡ್ಡೆ ತಿನ್ನಲಿಕ್ಕೆ ಇಷ್ಟಪಡೋಲ್ಲ. ಮತ್ತು ಆಲೂಗಡ್ಡೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಜಾಸ್ತಿ ಹಂಗಂದ್ಬಿಟ್ಟು ಜಾಸ್ತಿ ಕೂಡ ತಿನ್ನೋಕ್ಕಾಗೋದಿಲ್ಲ, ಇದೆಲ್ಲ ವಾಯಿ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಸಾಗು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ 3 ಆಲೂಗಡ್ಡೆನ ಈ ರೀತಿ ಬೇಯಿಸ್ಕೊಂಡು ಈ ರೀತಿ ಕಿವುಚಿಟ್ಕೊಳ್ತಾಯಿದ್ದೀನಿ ನೋಡಿ. ಈ ಥರ ಆಗಬೇಕು, ಚೆನ್ನಾಗಿ ಬೇಯಬೇಕು. ಫುಲ್ ಪುಡಿ ಪುಡಿ ಥರ ಆಗಬೇಕು, ದಪ್ಪ ದಪ್ಪ ಇರೋದೇನು ಬೇಡ. ಈ ಥರ ಮಾಡಿಟ್ಕೊಂಡು ಇಲ್ಲಿ ಒಂದು 2 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹೆಸರು ಮೆಣಸಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಚೆನ್ನಾಗಿರುತ್ತೆ. ಇದು ದೋಸೆ ಮಾಡ್ತಾಯಿರೋದು. ನೀವು ಚಪಾತಿಗೆಲ್ಲ ಮಾಡ್ತೀವಿ ಅಂದರೆ ಒಂದು ಟೊಮೆಟೊ ಹಾಕೊಂಡ್ರೆ ಕೂಡ ಅದು ಹುಳಿಯಾಗಿ ಚೆನ್ನಾಗಿರುತ್ತೆ. ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಕಡೆ ಮತ್ತು ಇನ್ನು ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆಗಳಲ್ಲಿ ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ. ಇದು ಇಡ್ಲಿ ದೋಸೆಗಂತೂ ಸಖತ್ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ. ಒಳ್ಳೆ ಪಟ ಅಂತ ಕೂಡ ಬೇಗನೆ ಮಾಡ್ಕೊಡ್ಬೋದು, ಲೇಟ್ ಕೂಡ ಆಗೋದಿಲ್ಲ. ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈ ಥರ ಅಗಲವಾಗಿರೋದು ಬಾಣಲೆನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಬಾಣಲೆ ಕಾದ ನಂತರ 1-2 ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಇವಾಗ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1-2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಎಣ್ಣೆ ಬೇಕಾದ್ರೂ ಕಡಿಮೆನೂ ಹಾಕೋಬೋದು, ಜಾಸ್ತಿನೂ ಹಾಕೋಬೋದು. ಇಷ್ಟೇ ಹಾಕಬೇಕು ಅನ್ನೋದು ಏನಿಲ್ಲ, ಹಾಕ್ಕೊಂಡ್ರೆ ಸಾಕಿಷ್ಟು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಹಾಕೋರು ಅಷ್ಟೇ, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲಲ್ವ. ಹಾಗಾಗಿ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಾಸಿವೆ ಸಿಡಿಯೋದಿಲ್ಲ, ಹಸಿ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ, ಕಹಿಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆನ ಹಾಕೋಬೇಡಿ. ಸಾಸಿವೆ ಕೂಡ ಹಾಕಿದ ನಂತರ ಚಟಪಟ ಅಂತ ಸಿಡಿಬೇಕು. ಅದು ಇಲ್ಲ ಅಂದರೆ ಗೊತ್ತಲ್ಲ, ಕಹಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಇದು ನೋಡಿ, ಸಣ್ಣ ಸಾಸಿವೆ ಇದು, ದಪ್ಪ ಇಲ್ಲ. ಇವಾಗ ಸಾಸಿವೆ ಆಗಿರೋದಿದೆ. ಕಡಲೆಬೇಳೆನ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಇದನ್ನ ಕಲರ್ ಟರ್ನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಕಡಲೆಬೇಳೆ ಹಾಕಿದ ನಂತರ ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು. ನಾನು ಒಂದು ಕೈಲಿ ವೀಡಿಯೋ ಮಾಡ್ತಿದ್ದೀನಿ, ಒಂದು ಕೈ ಕೆಲಸ ಮಾಡ್ತಿದ್ದೀನಿ. ಅದೇ ರೀತಿ ಸೀರಿಸಬೇಡಿ, ಯಾವಾಗಲೂ ನೋಡ್ಕೊಳ್ಳಿ. ಸೀದೋಗ್ಬಿಡುತ್ತೆ. ಅದು ಇದು ತೊಗೊಂಡಿಲ್ಲ ಅಂದರೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಮತ್ತು ಎಲ್ಲ ರೆಡಿ ಮಾಡಿಕೊಂಡು ನಂತರನೇ ನೀವೆಲ್ಲ ಒಗ್ಗರಣೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಲರ್ ಟರ್ನ್ ಆಗ್ತಿದೆ ನೋಡಿ. ಈ ಸ್ವಲ್ಪ ಕಲರ್ ಟರ್ನ್ ಆದಮೇಲೆ ಹಾಕ್ಕೊಂಡ್ರೆ ಚೆಂದ. ಕರಿಬೇವು ಹಾಕ್ಕೊಳ್ತೀನಿ ಇವಾಗ. ನೋಡಿ, ಇವಾಗ ಕಡಲೆಬೇಳೆ ಕೂಡ ಟರ್ನ್ ಆಯ್ತಲ್ವ ಕಲರ್. ಇವಾಗ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಪಲ್ಯಕ್ಕಾಗಿರೋದ್ರಿಂದ ಈರುಳ್ಳಿ, ಹಸಿರು ಮೆಣಸಿನಕಾಯಿನ ಅಷ್ಟು ಕಲರ್ ಬರೋವರೆಗೂ ಫ್ರೈ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಜಾಸ್ತಿ ಹಸಿ ವಾಸನೆ ಬರೋದು ಬೇಡ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಹಸಿ ವಾಸನೆ ಹಾಕ್ಕೋಬೇಕು ನೀಟಾಗಿ. ಇವಾಗ ನಾನು ಬೆಂದಿರೋ ಆಲೂಗಡ್ಡೆನ ಹಾಕ್ಕೊಡ್ತೀನಿ. ನೀವು ಟೊಮೊಟೊ ಹಾಕೊಂಡು ಚಪಾತಿ ಮಾಡ್ಕೊಬೇಕಾದ್ರೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಬೆಳೆಸ್ಕೊಂಡು ನಂತರ ಆಲೂಗಡ್ಡೆ ಸೇರಿಸ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಇಲ್ಲಾಂದರೆ ಆಲೂಗಡ್ಡೆ ಬೆಂದಿಲ್ಲ ಅಂದರೂ ಕೂಡ
ಚೆನ್ನಾಗಿರಲ್ಲ. ಇದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮಟನ್ ಚಿಕನ್ ಹಾಕ್ತೀವಲ್ಲ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನೋಡಿ ನಾನು ಇದು ವೀಡಿಯೋ ಮಾಡ್ತಾ ಇನ್ನೂ ಒಂದೆರಡು ಮರ್ತೇ ಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದು ಇವಾಗ ಸ್ವಲ್ಪ ಸೈಡ್ಗೆ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ಸೈಡ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು. ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಾಗ ಆಗಲೇ ಹಾಕ್ಬೇಕಿತ್ತು, ಏನಾಗಲ್ಲ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡರಿಂದ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ತೀನಿ. ನೀವು ನೋಡ್ಕೊಂಡು ಮಾಡ್ಕೊಬೋದು. ಇಲ್ಲ ಜಾಸ್ತಿ ಆಲೂಗಡ್ಡೆ ಎಲ್ಲ ಹಾಕ್ತೀನಿ ಅಂದರೆ ಇನ್ನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕೋಬೋದು. ನಾನು ಸ್ವಲ್ಪನೇ ಮಾಡಿರೋದು ಒಂದು ಇಬ್ಬರಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಇದಕ್ಕೆ ಮಸಾಲೆ ಹಾಕಿಲ್ಲ, ಏನಿಲ್ಲ, ಇಷ್ಟು ಗಟ್ಟಿದೆ ಅಲ್ವಾ. ಇವಾಗ ಇದಕ್ಕಿನ್ನ ನೀರು ಸೇರಿಸ್ಕೊಳ್ತೀನಿ ನಾನು, ಯಾಕೆಂದರೆ ಇದು ಬೇಯಬೇಕಲ್ವ, ಹಾಗಾಗಿ. ಮತ್ತು ಹಾಗೆಯೇ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗಲೂ ಕೂಡ ಗಟ್ಟಿ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಬೇಯಲಿ. ಇವಾಗ ಪ್ಲೇಟ್ ಮುಚ್ಕೊಳ್ತೀನಿ. ಮತ್ತು ಇನ್ನೊಂದು ಏನಂದರೆ ಇದನ್ನ ಆವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು, ಯಾಕೆ ಹೋಗಿ ಹಣ್ಣು ಕೂತ್ಬಿಡ್ತಾರೆ ಇದು. ಹಾಗಾಗಿ ಹಾಯ್ ಬುಜ್ಜಿಮಾ. ನೋಡಿ ಆಲೂಗಡ್ಡೆ ಗೊಜ್ಜು ರೆಡಿ. ಯಾವುದೇ ಕಾಯಿ ಮಸಾಲೆ ಯಾವುದು ಹಾಕ್ತಾನೆ ಮೀಡಿಯಮ್ ಸೈಜ್ 3 ಆಲೂಗಡ್ಡೆಯಿಂದ ಮಾಡಿರೋಂಥದ್ದು. ಇದು ಕರೆಕ್ಟಾಗಿ ತಿಂತೀನಿ ಅಂದರೆ ಚಟ್ನಿ ಮಾಡಿಕೊಂಡು ಇದರಿಂದ 6 ಜನ ಕೂಡ ತಿನ್ಬೋದು. ಇಲ್ಲ ಜಾಸ್ತಿ ತಿಂತೀವಿ ಅಂದರೆ ಇಬ್ರಿಗಾಗುತ್ತೆ. ನನ್ನಂತಿರುವಂಥ ಒಂದು 5-6 ಜನಕ್ಕೆ ಆಗುತ್ತೆ. ನಾನು ತಿನ್ನೋದು ಇಷ್ಟೇ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪಕ್ಕದಲ್ಲಿ ದೋಸೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಯಾವ ಥರ ಇತ್ತು ಅಂತ ನೀವು ಕೂಡ ಮನೇಲಿ ಮಾಡಿದ್ರೆ ಹೇಳಿ.